ಕರ್ನಾಟಕದ ಎಲ್ಲ ಜನತೆಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಸರ್ಕಾರ ಕೆಲವು ದಿನಗಳ ಹಿಂದೆ ಅಂದರೆ ಭಾಳಷ್ಟು ದಿನ ಏನಲ್ಲ, ಒಂದು ಕ್ಯಾಂಪ್ ಮಾಡಿತ್ತು ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ. ಅಂದರೆ ಕ್ಯಾಂಪ್ ಎಲ್ಲಿ ಮಾಡಿತ್ತಂದರೆ ನಿಮ್ಮ ಹಳ್ಳಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಇರ್ತದೆ, ಆ ಗ್ರಾಮ ಪಂಚಾಯತಿಯಲ್ಲಿ ಕ್ಯಾಂಪ್ ಮಾಡಿತ್ತು. ಆ ಕ್ಯಾಂಪಿನಲ್ಲಿ ಭಾಳಷ್ಟು ಜನ ಕೂಡ ಭಾಗವಹಿಸಿದರು. ಅವರಿಗೆ ಇದ್ದಂಥ ಸಮಸ್ಯೆಗಳನ್ನು, ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಏನು ಸಮಸ್ಯೆ ಇರ್ತಾವೆ ಅವುಗಳನ್ನು ಅಲ್ಲಿ ಬಗೆಹರಿಸುವಂಥ ಕಾರ್ಯ ನಡೀತು. ಅದರಂತೆ ಈಗ ಆ ಕ್ಯಾಂಪ್ ಮುಗಿದಿದೆ. ಆ ಕ್ಯಾಂಪ್ ಮುಗಿದ ನಂತರ ಕೂಡ ಭಾಳಷ್ಟು ಜನಕ್ಕೆ ಎಲ್ಪ್ ಆಗ್ತಾಯಿದೆ. ಮತ್ತು ಸರ್ಕಾರ ಕೂಡ ಒಂದು ಸ್ಪಷ್ಟನೆ ನೀಡಿದೆ, ಆ ಕ್ಯಾಂಪಿನಿಂದ ಏನು ಉಪಯೋಗ ಆಗ್ತಾಯಿದೆ ಎಂಬುದು ಕೂಡ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಈ ವಿಡಿಯೋದಲ್ಲಿ ಆ ಕ್ಯಾಂಪಿಗೆ ಯಾರೆಲ್ಲ ಅಟೆಂಡ್ ಆದರೂ ಕೂಡ ಭಾಳಷ್ಟು ಜನಕ್ಕೆ ಅಮೌಂಟ್ ಬರ್ತಾಯಿಲ್ಲ, ಅಟೆಂಡ್ ಆಗ್ಲಾರ್ದವ್ರಿಗೆ ಕೂಡ ಅಮೌಂಟ್ ಬರ್ತಾಯಿದೆ. ಇದು ಯಾಕೆ ಹಿಂಗಾಗಿದೆ? ನಾವು ಭಾಳಷ್ಟು ಜನ ಕಮೆಂಟ್ ಮಾಡ್ತಿದ್ರು, ನಾವು ಅಟೆಂಡ್ ಆದರೂ ಕೂಡ ಅಮೌಂಟ್ ಬರ್ತಿಲ್ಲ. ನಮ್ಮ ದೋಸ್ತರು ಅಥವಾ ಇಲ್ಲಿ ಫ್ಯಾಮ್ಲಿಲಿರುವಂಥವ್ರು ಅವರು ಅಟೆಂಡ್ ಆಗಿಲ್ಲ, ಆದರೆ ಅವ್ರಿಗೆ ಅಮೌಂಟ್ ಬರ್ತಾಯಿದೆ. ಇದು ಯಾವ ರೀತಿ? ನಾವು ಓದಿದ್ದೆ ತಪ್ಪ ಅಂತ ಭಾಳಷ್ಟು ಜನ ಕೇಳ್ತಿದ್ರು. ನೋಡಿ, ಅದು ಯಾವ ರೀತಿ ಪ್ರೊಸೆಸ್ ಇರ್ತದೆ ಮತ್ತು ಯಾವ ರೀತಿ ಹಣ ಬರ್ತದೆ, ಕ್ಯಾಂಪ್ ಎದಕ್ಕಾಗಿ ಮಾಡಿದರು, ಸರ್ಕಾರ ಏನು ಮಾಹಿತಿ ನೀಡ್ತಾ ಇದೆ, ಎಲ್ಲವೂ ತಿಳಿಯೋಣ. ಅದಕ್ಕಿಂತ ಮೊದಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಕೊನೆ ತನಕ ನೋಡಿ. ಮತ್ತು ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿ. ಇದು ವೀಡಿಯೋದ ಬಗ್ಗೆ ಏನು ವೀಡಿಯೋ ಹೆಲ್ಪ್ಫುಲ್ ಅನ್ನಿಸ್ತದ, ಏನು ಸ್ವಲ್ಪ ಏನೋ ಡೆವಲಪ್ ಆಗ್ಬೇಕಾ ಈ ವಿಡಿಯೋದಲ್ಲಿ ಎಂಬುದನ್ನು ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಎಷ್ಟನೇ ಕಂತಿನ ಹಣ ಬರೋದು ಬಾಕಿ ಇದೆ ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಕ್ಯಾಂಪ್ ಮಾಡಿದದಕ್ಕೆ ಮತ್ತು ನಿಮ್ಗೆ ಅಮೌಂಟ್ ಬರೋದಿರೋದಕ್ಕೆ ಕಾರಣ ಏನು ಎಂಬುದು ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಕ್ಯಾಂಪ್ ಏನು ಮಾಡಿದ್ದಾರೆ ಅದಕ್ಕೆ ಮತ್ತು ನಿಮ್ಗೆ ಯಾರಿಗೆಲ್ಲ ಅಮೌಂಟ್ ಬರ್ತಾಯಿದೆ ಮತ್ತು ಕೆಲವು ಜನಕ್ಕೆ ಇನ್ನೂ ಕೂಡ ಅಮೌಂಟ್ ಬರ್ತಾಯಿಲ್ಲ, ಅದು ಯಾವುದೇ ರೀತಿ ಇದ್ರ ಮ್ಯಾಗ ಪರಿಣಾಮ ಬೀರುವುದಿಲ್ಲ. ಗೃಹಲಕ್ಷ್ಮಿ ಏನು ನಿಮ್ಗೆ ಅಮೌಂಟ್ ಬರೋದು ಬಾಕಿ ಇದೆ ಅದ್ರ ಮ್ಯಾಗ ಯಾವುದೇ ರೀತಿ ಪರಿಣಾಮ ಇರುವುದಿಲ್ಲ. ಸರ್ಕಾರ ಏನಂತ ತಿಳಿಸ್ತಂದರೆ, ನಾವು ಕ್ಯಾಂಪ್ ಮಾಡ್ತಿರುವುದು ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಸಣ್ಣ ಪುಟ್ಟ ಏನು ಸಮಸ್ಯೆ ಇದ್ದರೆ ಖಂಡಿತವಾಗಿ ಅಲ್ಲೇ ಬಗೆಹರಿಸುವಂಥ ಕಾರ್ಯ ಮಾಡ್ತೀವಿ. ಮತ್ತು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಾವು ನೀಡ್ತೀವಿ ಅಂತ ಸರ್ಕಾರ ಮಾಹಿತಿ. ಅಂದರೆ ಈಗ ಒಂದು ಸ್ಪಷ್ಟವಾಗಿ ಹೇಳೋದಾದರೆ, ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನದಲ್ಲಿ ಕೆಲವೊಂದು ಡೌಟ್ಗಳು ಇರ್ತವೆ. ಆ ಡೌಟ್ಗಳನ್ನು ಬಗೆಹರಿಸೋ ಸಲುವಾಗಿ ನಾವು ಕ್ಯಾಂಪನ್ನು ಮಾಡಿರೋದು. ಮತ್ತು ಈಗ ನಾವು ಕ್ಯಾಂಪಿಗೆ ಅಟೆಂಡ್ ಆದರೂ ಕೂಡ ಅಮೌಂಟ್ ಬರ್ತಾಯಿಲ್ಲ ಅಂದರೆ ನೋಡಿ ಸ್ನೇಹಿತರೆ, ಕ್ಯಾಂಪಿಗೆ ಮತ್ತು ಗೃಹಲಕ್ಷ್ಮಿಗೂ ಅಮೌಂಟಿಗೆ ಯಾವುದೇ ಸಂಬಂಧ ಇಲ್ಲ. ನಾವು ಅಮೌಂಟನ್ನು ಯಾವ ರೀತಿಯಾಗಿ ಹಾಕ್ತೀವಿ ಅಂದರೆ, ಈಗೇನು 3ನೇ ಕಂತಿನ ಹಣ ಬಂದಿದೆ ಅವ್ರಿಗೆ 4ನೇ ಕಂತಿನ ಹಣ ಹಾಕ್ತೀವಿ, ಮತ್ತು ಈಗ 4ನೇ ಕಂತಿನ ಹಣ ಬಂದವ್ರಿಗೆ ನೆಕ್ಸ್ಟ್ 5ನೇ ಕಂತಿನ ಹಣ ಕೂಡ ಹಾಕ್ತೀವಿ. ಈ ಬೇಸಸ್ ಮೇಲೆ ನಾವು ಅಮೌಂಟನ್ನು ಹಾಕ್ತೀವಿ. ಆದರೆ ನೀವು ಯಾವುದೇ ರೀತಿ ಇಲ್ಲಿ ಕ್ಯಾಂಪ್ ಮತ್ತು ಗೃಹಲಕ್ಷ್ಮಿ ಹಣ ಏನಿದೆ ಅದಕ್ಕೂ ಒಂದಲ್ಲಿ ನೀವು ಜೋಡಿಸ್ಬಾರ್ದು. ನಾವು ಯಾವ ರೀತಿಯಾಗಿ ಅಮೌಂಟ್ ಆಗ್ಬೇಕು, ಖಂಡಿತವಾಗಿ ಅಮೌಂಟ್ ಬಂದೇ ಬರ್ತದೆ. ನೀವು ತಾಳ್ಮೆಯಿಂದ ಕಾಯಬೇಕು ಅಂತ ಸರ್ಕಾರ ಮಾಹಿತಿ ನೀಡ್ತಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.